ಆ ಸ್ನೇಹಮಯಿ ಕೃಷ್ಣ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಸ್ನೇಹಮಯಿ ಕೃಷ್ಣ ಅವಾಗವ ಮಾಧ್ಯಮದ ಮುಂದೆ ಬಂದು ಪಾಪ ಹೇಳಿಕೆ ಕೊಡ್ತಿರ್ತಾರೆ, ತಾವು ಮಾತಾಡಿಸ್ತಾ ಇರ್ತೀರಿ. ಈ ಪ್ರಶ್ನೆನ ದಯಮಾಡಿ ನಾನು ಕೇಳ್ತೀನಿ, ಅವ್ರು ಕೇಳಿಸ್ಕೊಂಡ್ರೆ ನಿಮಗೆ ಉತ್ತರ ಕೊಡಲಿಲ್ಲ, ನೀವಾದರೂ ದಯಮಾಡಿ ಈ ಥರ ಲಕ್ಷ್ಮಣ್ ಕೇಳ್ತಾ ಇರುವಂಥ ಒಂಚೂರು ದಯಮಾಡಿ ಒಂಚೂರು ಟ್ರಿಗ್ಗರ್ ಮಾಡಿಬಿಡಿ. ಒಂದು ಇಯರಿಂಗ್ಗೆ ನನಗಿರುವಂಥ ಮಾಹಿತಿ ಪ್ರಕಾರ 25 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. 4 ಜನ ಸುಪ್ರೀಂ ಕೋರ್ಟ್ ಲಾಯರ್ನ ನೇಮಕ ಮಾಡ್ಕೊಂಡಿದ್ದೀರಿ. ಇಬ್ಬರು ಆರ್ಗ್ಯೂ ಮಾಡ್ತಾವ್ರೆ, ಇಬ್ಬರು ಅಸಿಸ್ಟ್ ಮಾಡ್ತಾವ್ರೆ. ನನಗಿರೋ ಮಾಹಿತಿ ಪ್ರಕಾರ 25 ಲಕ್ಷ ಒಂದು ಇಯರಿಂಗ್ಗೆ ಅವ್ರ ಚಾರ್ಜಸ್. ಎಷ್ಟು ಎಲ್ಲಿಂದ ಬರ್ತಾಯಿದೆ ದುಡ್ಡು ನಿಮಗೆ ಸ್ನೇಹಮಯಿ ಕೃಷ್ಣ ಅವರೇ? ವೇರ್ ಈಸ್ ದ ಮನಿ? ವೈ ED is not investigating against this fellow? Why Somota case is not being registered against Snehamayi Krishna? Why CBI is not coming into play? ಪುಕ್ಕಟೆ ಆರ್ಗ್ಯೂ ಮಾಡೋಕ್ಕೆ ಬರ್ತಾವ್ರ? ನಿಮ್ಗೆ ಯಾರು ದುಡ್ಡು ಫೀಡ್ ಮಾಡ್ತಾವ್ರೆ? ಯಾರು ದುಡ್ಡು ಕೊಡ್ತಾವ್ರೆ? ನಮ್ಮ ಹತ್ರ ಇದೆ ದಾಖಲೆ, ನಾವು ಬಿಡುಗಡೆ ಮಾಡ್ತೀವಿ. ನಿಮ್ಮ ಕರ್ಮಕಾಂಡ ಏನು ಅನ್ನುವಂಥದ್ದು ಹೇಳ್ತೀವಿ. ನಾವು ಕೊಟ್ಟ ಕಂಪ್ಲೇಂಟ್ಗೆ ಇಡೀ ತಲೆನೇ ಕೆಡಿಸ್ಕೊಳ್ಳಲ್ಲ. 44 FIRಗಳನ್ನ ನಾವು ಕಳಿಸ್ಕೊಟ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸ್ನೇಹಮಯಿ ಕೃಷ್ಣ ಅನ್ನೋನು ಒಬ್ಬ ಸಿದ್ದರಾಮಯ್ಯನವ್ರ ವಿರುದ್ಧ ಮಧ್ಯಾಹ್ನ 3 ಗಂಟೆಗೆ ಮೇಲಲ್ಲಿ ಕಳಿಸ್ತಾರೆ ನನ್ನ ಕಂಪ್ಲೇಂಟ, ಸಾಯಂಕಾಲ 7 ಗಂಟೆಗೆ FIR ರಿಜಿಸ್ಟರ್ ಆಗುತ್ತೆ. ಸಚ್ಚೆ VIP ಈ ಸಚ್ಚೆ VIP. ಯಾರು ನಿಮ್ಮ ಹಿಂದೆ ಇರೋರು ಮುಂದೆ ಇರೋರು ಯಾರು ಸ್ವಾಮಿ? ಹಾಂ, ಮೈಸೂರಲ್ಲಿ ಯಾರು ನಿನಗೆ ಏಜೆಂಟ್ ಆಗಿದ್ದಾರೆ, ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಎಲ್ಲಿ ಭೇಟಿ ಮಾಡಿಸ್ತಾರೆ, ಎಲ್ಲವೂ ನಮಗೆ ಗೊತ್ತು, ಎಲ್ಲವೂ ನಮಗೆ ಗೊತ್ತು. ಟೈಮ್ ಬಂದಾಗ ನಾವು ಹೇಳ್ತೀವಿ, ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡ್ತೀವಿ.